ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಬರೋದು ಸ್ವಲ್ಪ ತಡವಾಗ್ತಿದೆ. ಇನ್ಮೇಲಿಂದ ಕಂಟಿನ್ಯೂ ಆಗಿ ಡೈಲಿ ವಿಡಿಯೋಗಳು ಬರ್ತಾ ಇರ್ತವೆ. ತಪ್ಪದೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಇಷ್ಟವಿಲ್ಲದ ಮದುವೆ ಭಾಗ 33. ಅಂಜಲಿಗೆ ದಾಮಿನಿ ತನ್ನ ಸೋದರತ್ತೆ ಎಂದು ತಿಳಿದರೂ ತನ್ನಪ್ಪ ತಂಗಿಯ ಗಂಡನನ್ನು ಉಳಿಸಲು ಹೋಗಿ ತಮ್ಮನ ಕೈಯಲ್ಲಿ ಕೊಲೆಯಾಗಿದ್ದು ಎಂದು ಚಿಕ್ಕಂದಿನಿಂದಲೇ ಮಾವ ಅತ್ತೆಯರ ಬಾಯಲ್ಲಿ ಕೇಳಿದವಳಿಗೆ ಅಪ್ಪನ ಕುಟುಂಬದ ಮೇಲೆ ಅಸಮಾಧಾನ ಮೂಡಿತ್ತು. ಆದರೆ ಬುದ್ಧಿ ಬೆಳೆದಂತೆಲ್ಲ ಎಲ್ಲರ ತಪ್ಪು ಒಪ್ಪುಗಳು ತಿಳಿಯಲಾರಂಭಿಸುವುದರ ಜೊತೆ ತಾಯಿ ಆಗಾಗ ಅಜ್ಜನ ಜೊತೆ ಆ ಮನೆಯೊಂದಿಗಿನ ಒಡನಾಟವೆಲ್ಲ ಹೇಳುವಾಗ ಆ ಅಸಮಾಧಾನ ನಿಧಾನವಾಗಿ ಕಮ್ಮಿಯಾದರೂ ತಾಯಿಯಂತೆ ಆ ಕುಟುಂಬದಿಂದ ಒಂದು ಅಂತರವನ್ನು ಕಾಪಾಡಿಕೊಂಡಿದ್ದಳು. ತಾಯಿಯ ಬಲವಂತಕ್ಕೆ ಆಗಾಗ ಅಜ್ಜನ ಬಳಿ ಫೋನಲ್ಲಿ ಮಾತನಾಡುತ್ತಿದ್ದಳೇ ವಿನಃ ಅವಳಿಗೆ ಅವರು ತನ್ನ ಅಜ್ಜ ಎನ್ನುವಂತಹ ಯಾವುದೇ ಮಮತೆ ಇರಲಿಲ್ಲ ಎನ್ನುವುದಕ್ಕಿಂತ ಅವರ ಜೊತೆ ಎಲ್ಲ ಮೊಮ್ಮಕ್ಕಳಂತೆ ಆಡಿ ನಲಿದ ನೆನಪುಗಳೇ ಅವಳ ನೆನಪಿನಲ್ಲಿ ಇರಲಿಲ್ಲ. ತುಂಬ ದಿನಗಳಿಂದ ಮನೆಯಲ್ಲಿ ಅಂಜಲಿಯ ಕನಸಿನ ಜೊತೆ ಅವಳ ಮದುವೆಯ ಬಗ್ಗೆ ಚರ್ಚೆಯಾಗಿ ತಾಯಿ ಮಗಳ ನಡುವೆ ವಿನಾಕಾರಣ ಜಗಳವಾಗುತ್ತಿತ್ತು. ಮಾವಂದಿರು ಹೇಳಿದರೂ ಅಂಜಲಿ ಅವರ್ಯಾರ ಮಾತನ್ನು ಕೇಳಲು ತಯಾರಿರಲಿಲ್ಲ. ಕಲ್ಯಾಣಿ ಮಗಳ ಹಠಕ್ಕೆ ಬೇಸತ್ತು ಮಾವನಲ್ಲಿಯೂ ಈ ಬಗ್ಗೆ ಹೇಳಿಕೊಂಡಿದ್ದಳು. ಅವಳ ಮಾತನ್ನು ಕೇಳಿ ದಿನಕರ್ ಮೊಮ್ಮಗಳ ಬಳಿ ಮಾತನಾಡಿ ಅವಳ ಕನಸಿನ ಬಗ್ಗೆ ಹೇಳಿದವರಿಗೆ ಮಗ ದಾಮೋದರನ ಹಾಗೆ ಅವನ ಮಗಳು ಕೂಡ ಏನಾದರೂ ಸಾಧಿಸಬೇಕು ಎನ್ನುವಂತಹ ಹಠಮಾರಿ ಹುಡುಗಿಯೆಂದು ತಿಳಿದು ಹೆಮ್ಮೆಯಾಗಿತ್ತು. ಸೊಸೆ ಮತ್ತು ಮೊಮ್ಮಗಳು ಇಬ್ಬರಲ್ಲೂ ಮಾತನಾಡಿದವರಿಗೆ ಯಾರ ಮಾತಿಗೆ ಒಪ್ಪಲಿ ಎಂದೇ ಗೊಂದಲವಾಗಿ ಏನೂ ಹೇಳದೆ ಸುಮ್ಮನೆ ಇದ್ದರು. ಇದೆಲ್ಲ ಆಗಿ ವಾರಕ್ಕೆ ದಿನಕರ್ ಕೈಗೆ ಮಗ ಸೊಸೆ ಆಡಿದ ವಿಡಿಯೋ ಸಿಕ್ಕಾಗ ಕೆಂಡಾಮಂಡಲವಾಗಿದ್ದರು. ಅದೇ ಸಮಯಕ್ಕೆ ಗಿರಿಧಾಮಕ್ಕೆ ಚೆಫ್ ಬೇಕಿತ್ತು ಎನ್ನುವ ಮಗಳ ಕರೆ ಬಂದಾಗ ನಿಮಿಷಗಳವರೆಗೂ ಸುಮ್ಮನಿದ್ದವರ ತಲೆಯಲ್ಲಿದ್ದದ್ದು ಗಿರಿಧಾಮದ ರಕ್ಷಣೆ ಮಾತ್ರ. ಆಗಲೇ ಅವರಿಗೆ ಸೊಸೆ ಮತ್ತು ಮೊಮ್ಮಗಳ ಜಗಳ ನೆನಪಾಗಿ ತುಟಿಯರಳಿತ್ತು. ಆ ಕ್ಷಣ ತಾನು ಮಾಡಿದ ನಿರ್ಧಾರದ ಬಗ್ಗೆ ತುಂಬ ಹೊತ್ತು ಯೋಚಿಸಿ ನಿಟ್ಟುಸಿರು ಹೊರಚೆಲ್ಲಿದ ದಿನಕರ್ ಕಲ್ಯಾಣಿಗೆ ಕರೆ ಮಾಡಿ ಸೂಕ್ಷ್ಮವಾಗಿ ಎಲ್ಲವನ್ನೂ ಹೇಳಿ ನಿನ್ನ ಆಸೆಯಂತೆ ಮಗಳ ಮದುವೆಯೂ ಆಗುತ್ತೆ, ಹಾಗೆ ಮಗಳ ಆಸೆಯಂತೆ ಅವಳು ಪ್ಯಾರಿಸ್ಸಿಗೂ ಕೂಡ ಹೋಗ್ಬೋದು ಎಂದವರ ಮಾತು ಅವಳಿಗೂ ಸರಿ ಎನಿಸಿತ್ತು. ದಾಮೋದರನನ್ನು ಮದುವೆಯಾಗಿ ಬಂದ ದಿನದಿಂದ ಕಲ್ಯಾಣಿಗೆ ಆತ್ಮೀಯವಾಗಿದ್ದು ದಾಮಿನಿ. ಇಬ್ಬರ ನಡುವೆ ಸ್ನೇಹಕ್ಕಿಂತ ಮಿಗಿಲಾದ ಒಂದು ಬಂಧವಿತ್ತು. ಅದೇ ಸ್ನೇಹ ಅವರಿಬ್ಬರ ಗಂಡಂದಿರ ನಡುವೆಯೂ ಇದ್ದ ಕಾರಣ ಗಂಗಾಧರ್ ಪ್ರತಿಯೊಂದು ಏಳು ಬೀಳುವಿನಲ್ಲಿ ದಾಮೋದರ್ ಅವನಿಗೆ ನೆರವಾಗುತ್ತಿದ್ದ. ಎಲ್ಲವೂ ಚೆನ್ನಾಗಿತ್ತು ಎನ್ನುವಾಗ ದಾಮೋದರ್ ಸಾವು ಎಲ್ಲವನ್ನು ಬದಲಾಯಿಸಿತು. ಕಲ್ಯಾಣಿಯ ನೋವಿಗೆ ತಾವೇ ಕಾರಣವೆಂದು ದಾಮಿನಿ ಮತ್ತು ಗಂಗಾಧರ್ ಅವರಿಂದ ಒಂದು ಅಂತರ ಕಾಪಾಡಿದರು. ದಿನಕರ್ ಮೂಲಕ ಆಗೊಮ್ಮೆ ಹೀಗೊಮ್ಮೆ ಅವರ ಬಗ್ಗೆ ವಿಚಾರಿಸುತ್ತಿದ್ದರು. ಅಲ್ಲದೆ ದಾಮೋದರ್ ನಡೆಸುತ್ತಿದ್ದ ರೆಸಾರ್ಟನ್ನು ವಿನಾಯಕ ನೋಡಿಕೊಳ್ಳುವ ತನಕ ಗಂಗಾಧರ್ ದಿನಕರ್ ಜೊತೆಗಿದ್ದುಕೊಂಡು ಅದರ ಸ್ವಲ್ಪ ಜವಾಬ್ದಾರಿ ತನ್ನ ಹೆಗಲೇರಿಸಿಕೊಂಡಿದ್ದನು. ಇದನ್ನೆಲ್ಲ ಮಾವ ಆಗಾಗ ಕಲ್ಯಾಣಿ ಬಳಿ ಹೇಳುವಾಗ ತನ್ನ ಮಗಳಿಗೆ ದಾಮಿನಿ ಮತ್ತು ಗಂಗಾಧರ್ ಅಂತಹ ಒಳ್ಳೆಯ ಮನಸ್ಸಿನ ಅತ್ತೆ ಮಾವ ತಾವ್ಯಾರು ಹುಡುಕಿದರೂ ಸಿಗಲಿಕ್ಕಿಲ್ಲ ಎಂದುಕೊಂಡು ಜೀವ ಜೊತೆಗಿನ ಮಗಳ ಮದುವೆಗೆ ಅವಳ ಅಭಿಪ್ರಾಯ ಕೇಳದೆಯೇ ಒಪ್ಪಿಗೆ ಕೊಟ್ಟಳು ಎನ್ನುವುದಕ್ಕಿಂತ ಮದುವೆಯ ಬಗ್ಗೆ ಹೇಳಿದರೆ ಜಗಳ ಕಾಯುವ ಮಗಳಲ್ಲಿ ಈ ವಿಷಯ ಹೇಳುವ ಧೈರ್ಯ ಅವಳಿಗಿರಲಿಲ್ಲ. ಹಾಗೆಯೇ ಅಪ್ಪನ ಕುಟುಂಬದ ಮೇಲೆ ಮಗಳಿಗಿರುವ ನಿರ್ಲಕ್ಷ್ಯವನ್ನು ಅವಳು ತುಂಬ ಬಾರಿ ನೋಡಿದ್ದರಿಂದ ಮಾವನಲ್ಲಿ ಇಷ್ಟು ಬೇಗ ಮದುವೆಯ ವಿಷಯ ಅಂಜಲಿಗೆ ತಿಳಿಸುವುದು ಬೇಡ ಎಂದಿದ್ದಳು. ಅದರಂತೆ ಕೇವಲ ಗಿರಿಧಾಮದಲ್ಲಿರುವ ಹೆಡ್ ಚೆಫ್ ಕೆಲಸದ ಬಗ್ಗೆ ಹೇಳಿದ ದಿನಕರ್ ಅವಳ ಅವಶ್ಯಕತೆ ಅಲ್ಲಿ ತುಂಬ ಇದೆಯೆಂದರು. ಅಜ್ಜನ ಮಾತಿಗೆ ಏನೂ ಪ್ರತಿಕ್ರಿಯಿಸದೆ ಇದ್ದವಳು ತಾಯಿಯು ಇದೇ ಮಾತನ್ನು ಹೇಳಿದಾಗ ಇಲ್ಲಿ ಕೆಲಸ ಮಾಡುವುದಾದರೆ ನಾನು ಮುಂಬೈಯಲ್ಲಿ ಅಷ್ಟೊಳ್ಳೆ ಸಂಬಳ ಬರುವ ಕೆಲಸವನ್ನು ಯಾಕೆ ಬಿಡುತ್ತಿದ್ದೆ, ನನಗೆ ಪ್ಯಾರಿಸ್ ಹೋಗಬೇಕು ಅಷ್ಟೇ ಎಂದು ಹಠ ಹಿಡಿದು ಕುಳಿತಾಗ ಅಂಜು, ನೀನು ಪ್ಯಾರಿಸ್ಸಿಗೆ ಹೋಗ್ತಿಲ್ಲ, ನಿನಗಿರುವ ಆಪ್ಷನ್ ಎರಡೇ,
ಒಂದು ಗಿರಿಧಾಮದಲ್ಲಿ ಕೆಲಸ ಮಾಡೋದು, ಇನ್ನೊಂದು ನಾವು ನೋಡಿದ ಹುಡುಗನ ಜೊತೆ ಮದುವೆ ಆಗೋದು ಡಿಸೈಡ್ ಮಾಡು ಅಂತ ಕಡ್ಡಿ ಮುರಿದಂತೆ ಆಡಿದ ತಾಯಿ ಮಾತಿಗೆ ವಾಪಸ್ ಮುಂಬೈಗೆ ಹೋಗುತ್ತೇನೆ ಎಂದವಳಿಗೆ ಕಲ್ಯಾಣಿ ಇನ್ನಷ್ಟು ಗದರಿದಾಗ ಕೊನೆಗೆ ಅವರ ಮಾತಿಗೆ ಬೇಸತ್ತು ಅಂಜಲಿ ಗಿರಿಧಾಮದತ್ತ ಮುಖ ಮಾಡಿದಳು. ಆಗಲೇ ದಿನಕರ್ ಮೊಮ್ಮಗಳಿಗೆ ಗಿರಿಧಾಮದ ಚಿಕ್ಕ ಪರಿಚಯ ಮಾಡಿಕೊಟ್ಟಿದ್ದಲ್ಲದೆ ಅದರ ಹಿಂದಿರುವ ತನ್ನ ಅಳಿಯನ ಪರಿಶ್ರಮವನ್ನು ಮನತುಂಬಿ ಹೇಳಿದ್ದರು. ಎಲ್ಲವೂ ಕಾಕತಾಳೀಯವೋ ಅಥವಾ ಅಂಜಲಿಯ ಹಣೆಬರಹವೋ, ಯಾರಿಂದ ತಾನು ದೂರವಿರಬೇಕೆಂದು ಅಂತರ ಕಾಪಾಡಿಕೊಂಡಿದ್ದಳೋ ಈಗ ಅದೇ ಅವಳ ಹತ್ತಿರವಾಗುವುದರಲ್ಲಿತ್ತು. ಅಂಜಲಿ ಗಿರಿಧಾಮ ಸೇರಿದ ಮೇಲೆ ದಾಮಿನಿ ತನ್ನ ಅತ್ತಿಗೆಗೆ ಕರೆ ಮಾಡಿದ ನಿಮಿಷಗಳಲ್ಲೇ ಇಬ್ಬರು ಹಳೆಯದನ್ನು ನೆನಪಿಸಿಕೊಂಡು ಕಣ್ಣೀರಾಗಿ ಪುನಃ ಸ್ನೇಹಿತರಾಗಿದ್ದರು. ಆಗಲೇ ಗಿರಿಧಾಮದಲ್ಲಿ ಅಂಜಲಿಯ 5 ತಿಂಗಳುಗಳು ಕಳೆದಿತ್ತು. ಅವಳ ಕಾರ್ಯವೈಖರಿಯನ್ನು ದಾಮಿನಿ ಜೊತೆ ಗಂಗಾಧರ್, ಜಯಕರ್ ಎಲ್ಲರೂ ಮೆಚ್ಚಿಕೊಂಡಿದ್ದರು. ಅದರಲ್ಲೂ ದಾಮಿನಿಗಂತೂ ಅವಳು ತನ್ನ ಸೊಸೆಯಾಗುವವಳು ಎನ್ನುವುದನ್ನು ಎಲ್ಲರಲ್ಲಿ ಯಾವಾಗ ಹೇಳುತ್ತೇನೋ ಎಂದೆನಿಸಿತ್ತು. ಆದರೆ ಗಿರಿಧಾಮದ ಒಳಗಡೆ ನೀವಿಬ್ಬರು ಸಂಬಂಧಿಕರೆಂದು ಯಾರಿಗೂ ತಿಳಿಯಬಾರದು ಎಂದು ದಿನಕರ್ ಮಗಳಿಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದರ ಜೊತೆ ಅತ್ತಿಗೆಯ ಮೂಲಕ ಮಗಳಿಗೆ ತಮ್ಮ ಮೇಲಿರುವ ಅಸಮಾಧಾನವನ್ನು ಕೇಳಿದ್ದವಳು ಅಂಜಲಿಯ ಜೊತೆಗೆ ಹೆಚ್ಚು ಬೆರೆಯಲು ಹೋಗಿರಲಿಲ್ಲ. ಅಂಜಲಿಗೆ ದಾಮಿನಿ ತನ್ನ ಅತ್ತೆಯೆಂದು ತಿಳಿದಿದ್ದರೂ ಅವರ ಜೊತೆಗೆ ಕೆಲಸದ ಬಗ್ಗೆಯಷ್ಟೇ ಮಾತನಾಡಿ ಸುಮ್ಮನಾಗುತ್ತಿದ್ದಳು. ಪುನಃ ಕಳೆದುಕೊಂಡಿರುವ ಸಂಬಂಧಗಳ ಕೊಂಡಿಯನ್ನು ಜೋಡಿಸಲು ಅವಳಿಗೂ ಇಷ್ಟವಿರಲಿಲ್ಲ. ಮುಂದೆ 2 ತಿಂಗಳು ಹೀಗೆಯೇ ಸರಿದು ಹೋಗಿತ್ತು. ಪ್ರತಿದಿನ ರಾತ್ರಿ ಗಂಗಾಧರ್ ಮತ್ತು ದಾಮಿನಿಗೆ ಗಿರಿಧಾಮದಲ್ಲಿನ ದಿನಚರಿಯ ಬಗ್ಗೆ ಮಾತನಾಡಿ ಮಲಗುವ ಅಭ್ಯಾಸ ರೂಢಿಯಾಗಿತ್ತು. ಅಂದು ಕೂಡ ಮಾತನಾಡಲು ಶುರು ಮಾಡಿದ ದಾಮಿನಿ ಮಾತಿಗೆ ಕಿವಿಯಾದ ಗಂಗಾಧರ್, ಅಲ್ಲ, ದಿನ ಅಂಜಲಿಯ ಬಗ್ಗೆ ಮಾತನಾಡಲು ಅದೇನಿರುತ್ತೆ ನಿನಗೆ? ನಾನು 1-2 ಬಾರಿ ಅವಳನ್ನು ಗಮನಿಸಿದಾಗ ನೀನು ಆಗೆಲ್ಲ ಸೀರೆಯುಟ್ಟು ಹೇಗೆ ಕಾಣಿಸುತ್ತಿದ್ದೆಯೋ ಇವಳು ಹಾಗೆ ಕಾಣಿಸುತ್ತಾಳೆ. ಅದು ಬಿಟ್ಟು ಅವಳನ್ನು ನಾನು ಜಾಸ್ತಿ ನೋಡಿಲ್ಲ. ಅವಳ ಬಗ್ಗೆಯೆಲ್ಲ ಕೇಳಿದ್ದು ನಿನ್ನ ಮತ್ತು ಜಯಕರ್ ಮೂಲಕ. ನೀವು ಹೇಳಿದ ಹಾಗೆ ಬ್ರಿಲಿಯಂಟ್ ಹೆಡ್ ಕುಕ್. ಪೂರ್ತಿ ಕಿಚನನ್ನು ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡುತ್ತಾಳೆ ಅಷ್ಟೆ. ದಾಮು, ಗಿರಿಧಾಮದಲ್ಲಿ ಹೆಚ್ಚು ಕಮ್ಮಿ ಈಗ 200 ಎಂಪ್ಲಾಯೀಸ್ ಇದ್ದಾರೆ. ಆ 200 ಜನರಲ್ಲಿ ನಿನ್ನ ಕಣ್ಣಿಗೆ ಕಾಣೋದು ಆ ಅಂಜಲಿ ಅನ್ನೋ ಹುಡುಗಿ ಮಾತ್ರನಾ ಎಂದವರತ್ತ ತುಸು ಮುನಿಸಲ್ಲಿ ನೋಡುತ್ತಾ, ನನ್ನ ಕಣ್ಣಿಗೆ ನನ್ನ ಸೊಸೆ ಮಾತ್ರ ಕಾಣೋದು. ಏನಿವಾಗ ಎಂದು ಗೊಣಗಿದವರ ಮಾತು ಗಂಗಾಧರ್ ಕಿವಿಗೆ ಬಿದ್ದಿತ್ತು. ಏನಂದೆ? ಸೊಸೆ? ಯಾರ ಸೊಸೆ ಎಂದು ಉಬ್ಬೇರಿಸಿ ಕೇಳಿದರೆ ತಲೆ ಮೇಲೆ ಕೈ ಹೊತ್ತ ದಾಮಿನಿ ನಿಮಿಷಗಳ ಮೌನದ ನಂತರ, ರೀ, ನನಗೂ ಈ ವಿಷಯ ಮುಚ್ಚಿಟ್ಟು ಸಾಕಾಯಿತು. ಇವತ್ತು ನಿಮ್ಮ ಬಳಿಯೊಂದು ಸತ್ಯ ಹೇಳಬೇಕು ಎಂದ ಹೆಂಡತಿಯ ಧ್ವನಿಯಲ್ಲಿನ ಖುಷಿಯನ್ನು ಗಮನಿಸಿ, ಮೇಡಮ್ ತುಂಬ ಖುಷಿಯಲ್ಲಿರೋ ಹಾಗಿದೆ. ಯಾವುದಪ್ಪ ನನ್ನಿಂದ ಮುಚ್ಚಿಟ್ಟ ಸತ್ಯ ಅಂತ ಕುತೂಹಲ ತೋರುವಂತೆ ನುಡಿದಾಗ, ಅಂಜಲಿಯ ಪೂರ್ತಿ ಹೆಸರು ಅಂಜಲಿ ದಾಮೋದರ್, ಅಂದರೆ ನನ್ನ ಅಣ್ಣನ ಮಗಳು ಎಂದವಳ ಮಾತಿಗೆ ಆದ ಆಶ್ಚರ್ಯ ಮತ್ತು ಆಘಾತಕ್ಕೆ ಗಂಗಾಧರ್ ಕಣ್ಣುಗಳು ಹಿಗ್ಗಿದವು. ದಾಮು, ನಿಜ ಹೇಳ್ತಾ ಇದ್ದೀಯಾ? ಅಂಜಲಿ ಅಂತ ಹೇಳಿದರೆ, ಹೌದು ಅಂಜು ನನ್ನಣ್ಣನ ಮಗಳು. ವೇಟ್, ನನ್ನ ತಲೆಗಿಷ್ಟು ಆ ದಿನ ಅದೇನು ಮೀಟಿಂಗ್ ಆಗುವಾಗ ನನ್ನೆದುರು ಮೊದಲ ಬಾರಿ ಬಂದ ಹುಡುಗಿ ಅಂಜಲಿ ದಾಮೋದರ್ ಎಂದು ತನ್ನ ಪರಿಚಯ ಮಾಡಿಕೊಂಡಿದ್ದಳು. ಆಗೇನೋ ಮೀಟಿಂಗ್ ಬಗ್ಗೆ ಮಾತ್ರ ತಲೆಕೆಡಿಸಿಕೊಂಡಿದ್ದ ನಾನು ಅವಳ ಹೆಸರಿನತ್ತ ಗಮನ ಕೊಡದೆ ಎಲ್ಲ ಸ್ಟಾಫ್ ಬಳಿ ವಿವರಿಸುವಂತೆ ಅವಳಲ್ಲಿ 1-2 ಮಾತನಾಡಿ ಸುಮ್ಮನಾಗಿದ್ದೆ. ಗಮನ ಕೊಟ್ಟಿದ್ದರೂ ದಾಮೋದರ್ ಭಾವನ ಮಕ್ಕಳ ಹೆಸರು ನಿಜಕ್ಕೂ ಗೊತ್ತಿರಲಿಲ್ಲ. ಅಲ್ಲ, ಇದನ್ನು ಮೊದಲೇ ಹೇಳುವುದು ತಾನೇ ಎಂದು ಕೊನೆಯಲ್ಲಿ ತನಗೆ ಗದರಿದ ಗಂಡನ ಮಾತಿಗೆ, ಈಗ ಹೇಳಿದ್ದೇನಲ್ಲ, ಹೌದು, ನಮ್ಮ ಜೀವ ಮತ್ತು ಅಂಜಲಿ ಜೋಡಿ ಹೇಗೆ ಕಾಣುತ್ತೆ ನಿಮಗೆ ಎಂದು ಕಣ್ಣರಳಿಸಿ ಕೇಳಿದ ಹೆಂಡತಿಯ ತಲೆಗೆ ಮೊಟಕಿ, ಮೊದಲು ಆ ನಿನ್ನ ಮಗನಿಗೆ ಗಿರಿಧಾಮದ ಜವಾಬ್ದಾರಿ ತಗೊಳ್ಳೋಕೆ ಹೇಳು, ಆಮೇಲೆ ಮದುವೆ.
ಅಲ್ಲ, ನಿಮ್ಮ ಹೆಂಗಸರ ತಲೆಯಲ್ಲಿ ಮಕ್ಕಳು ದೊಡ್ಡವರಾದ ಮೇಲೆ ಮದುವೆ ಅನ್ನೋದು ಬಿಟ್ಟು ಬೇರೇನೂ ಓಡಲ್ವಾ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸುವುದು ಬಿಟ್ಟು ಬೇರೆಲ್ಲ ಹೇಳಿದ ಗಂಡನ ನೋಡಿ, ಹೇಳಿ ಜೀವ ಅಂಜಲಿ ಜೋಡಿ ಹೇಗಿದೆ? ನನಗೆ ಸೊಸೆಯಾಗಿ ಅಂಜಲಿನೇ ಬೇಕು, ಬೇರೆ ಯಾರು ಜೀವನನ್ನು ಮದುವೆ ಆಗಬಾರ್ದು ಎಂದವಳತ್ತ ಆಶ್ಚರ್ಯದಲ್ಲಿ ನೋಡುತ್ತಾ, ದಾಮು, ಏನಾಗಿದೆ ನಿನಗೆ? ನಿನ್ನ ಮಗನಿಗೆ ಈಗ 22 ವರ್ಷ ಅಷ್ಟೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ಮದುವೆ ಮಾಡ್ತೀಯಾ? ಒಂದು ನಿಮಿಷ, ಅಂಜಲಿ ಈಗ ವರ್ಕ್ ಮಾಡ್ತಿದ್ದಾಳೆ ಅಂದರೆ ಅವಳು ಜೀವನಿಗಿಂತ 3 ವರ್ಷ ದೊಡ್ಡೋಳು ಎಂದ ಗಂಡನ ಮಾತನ್ನು ಪೂರ್ತಿಗೊಳಿಸಿದಳು. ಹೌದಲ್ವಾ? ನಮ್ಮಿಬ್ಬರ ಮದುವೆ ದಿನ ಅವಳು 4 ತಿಂಗಳ ಮಗು. ಲೇ, ನಿನಗೆ ನಿಜಕ್ಕೂ ತಲೆ ಕೆಟ್ಟಿದೆ ಅಲ್ಲ? ತನಗಿಂತ ದೊಡ್ಡವಳನ್ನು ಜೀವ ಮದುವೆ ಆಗ್ತಾನಾ ಅಂತ ಮಗನ ಬಗ್ಗೆ ತಿಳಿದವರು ಕೇಳಿದರೆ ಅಮ್ಮನ ಆಯ್ಕೆಯನ್ನು ಅವನು ಇಲ್ಲ ಅನ್ನಲ್ಲ ಬಿಡಿ. ಹೌದು, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳಿದರೆ, ಕೊನೆಗೂ ನನ್ನ ಅಭಿಪ್ರಾಯ ಕೇಳಬೇಕು ಅಂತ ಅನ್ಕೊಂಡೆ ನೋಡು, ಥ್ಯಾಂಕ್ ಗಾಡ್ ಎಂದು ಹೆಂಡತಿಯನ್ನು ಕಿಚಾಯಿಸಿದಾಗ ಗಂಡನ ಕೈ ರೆಟ್ಟೆಗೆ ತಿವಿದ ದಾಮಿನಿ ಅವರ ಉತ್ತರಕ್ಕಾಗಿ ಕಾದರು. ಅಂಜಲಿ ಆಸ್ ಎ ಚೆಫ್ ಆಗಿ ಮಾತ್ರ ನನಗೆ ಗೊತ್ತಿರೋದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವಳು ತಲುಪಿದ ಸ್ಥಾನ ಹಾಗೂ ಗಳಿಸಿದ ಯಶಸ್ಸಿನ ಬಗ್ಗೆ 2 ಮಾತಿಲ್ಲ. ನಿಜಕ್ಕೂ ಪ್ರೌಡ್ ಆಫ್ ಹರ್. ಜೀವ ಮದುವೆಯ ಬಗ್ಗೆ ಯೋಚಿಸಿದರೆ ಬಹುಶಃ ನಾವಿಬ್ಬರು ಇಂತಹದ್ದೇ ಒಬ್ಬಳು ಹುಡುಗಿಯನ್ನು ಅವನಿಗೆ ಆರಿಸುತ್ತಿದ್ದೆವೇನೋ. ಆದರೆ ಇಲ್ಲಿ ಮತ್ತು ಗಿರಿಧಾಮದ ಬಗ್ಗೆ ಮಾತ್ರ ಅಲ್ಲ, ಅದನ್ನು ಬಿಟ್ಟು ನಮ್ಮೆಲ್ಲರ ವೈಯಕ್ತಿಕ ಬದುಕೊಂದಿದೆ. ಐ ಮೀನ್, ಈ ಮನೆಯ ಬಗ್ಗೆ ಹೇಳುತ್ತಿದ್ದೇನೆ. ಈ ಮನೆಯೊಳಗಡೆ ಕಾಲಿಟ್ಟಾಗ ನಾವಿಬ್ಬರು ಸಾಮಾನ್ಯರಂತೆ ಇರುತ್ತೇವೆ. ಇಲ್ಲಿ ನಮ್ಮ ಜೊತೆಗೆ ಮುತ್ತು, ಲಕ್ಷ್ಮಿ ಎಲ್ಲ ಒಂದು ಫ್ಯಾಮಿಲಿ ಆಗಿದ್ದೇವೆ. ಜೀವನಿಗೆ ಹೆಂಡತಿಯಾಗಿ ಬರುವವಳು ಅವನ ಹಿಂದಿನ ನೇಮ್ ಫೇಮ್ ನೋಡಿ ಬರಬಾರದು. ಈ ಮನೆಗೆ ಸೊಸೆಯಾಗಿ ನಿನ್ನ ಮಗನಿಗೆ ಒಳ್ಳೆಯ ಹೆಂಡತಿಯಾಗಿ ಬರಬೇಕು. ಹಾಗಾಗಿ ಅಂಜಲಿಯ ಪ್ರೊಫೆಷನಲ್ ಲೈಫ್ ಬಗ್ಗೆ ಇಲ್ಲಿ ಮಾತನಾಡುವ ಅಗತ್ಯವಿಲ್ಲ. ನಿನ್ನ ಮಗನಿಗೆ ಹೆಂಡತಿಯಾಗಿ ನಿನ್ನಂತೆ ಅವಳು ಈ ಮನೆ ಮತ್ತು ಗಿರಿಧಾಮ ಎರಡನ್ನೂ ಮುನ್ನಡೆಸಿಕೊಂಡು ಹೋಗುತ್ತಾಳಾ? ಅಂಜಲಿಯ ಬಗೆಗಿನ ಗಂಡನ ದೀರ್ಘವಾದ ಅಭಿಪ್ರಾಯ ದಾಮಿನಿಯನ್ನು ತುಸು ಯೋಚಿಸುವಂತೆ ಮಾಡಿತ್ತು. ಅತ್ತಿಗೆಯ ಮೂಲಕ ಅಂಜಲಿಯ ಬಗ್ಗೆ ಕೇಳಿ ತಿಳಿದವರಿಗೆ ಅವಳು ಸ್ವಲ್ಪ ಹಠಮಾರಿ ಎಂದು ಗೊತ್ತಿತ್ತು. ಅದು ಬಿಟ್ಟರೆ ಗಿರಿಧಾಮದಲ್ಲಿ ಅವಳನ್ನು ಗಮನಿಸುತ್ತಿದ್ದವಳಿಗೆ ಅಷ್ಟೊಂದು ಫೇಮಸ್ ಚೆಫ್ ಆದರೂ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರೊಂದಿಗೆ ಸಾಮಾನ್ಯಳಂತೆ ವ್ಯವಹರಿಸುವುದರ ನೆನಪಾದಾಗ ಗಂಡನ ಬಳಿಯಲ್ಲೂ ಅದನ್ನೇ ಹೇಳಿದಳು. ದಾಮು, ಇಲ್ಲಿಯವರೆಗೆ ನೀನು ಮತ್ತೆ ಮಾವ ನನಗೆ ನಾನು ಊಹಿಸದ ಬದುಕೊಂದನ್ನು ಕೊಟ್ಟಿದ್ದೀರ. ಅಲ್ಲದೆ ಈ ಕ್ಷಣದವರೆಗೂ ನನ್ನೆಲ್ಲ ಏಳು ಬೀಳುಗಳಲ್ಲೂ ನೀನು ನನ್ನ ನೆರಳಾಗಿದ್ದೆ. ಬಹುಶಃ ಅಂದು ನಾನು ನಿನ್ನ ಪ್ರೀತಿಯನ್ನು ಒಪ್ಪದೆ ಇದ್ದಿದ್ದರೆ ಇಂತಹ ಒಂದು ಬದುಕು ನನ್ನ ಪಾಲಿಗೆ ಇರುತ್ತಿತ್ತಾ? ಸಾಧ್ಯವೇ ಇಲ್ಲ. ನೀನು ನನ್ನ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಕಣೆ. ಅಂತಹದರಲ್ಲಿ ನೀನು ಮಗನಿಗೆ ಹೆಂಡತಿಯಾಗಿ ಅಂಜಲಿಯನ್ನು ಆಯ್ಕೆ ಮಾಡಿದ್ದೀಯ. ಆ ಆಯ್ಕೆ ಎಂದು ತಪ್ಪಾಗಲ್ಲ. ಅಲ್ಲದೆ ದಾಮೋದರ್ ಭಾವನ ಋಣ ನಮ್ಮ ಮೇಲಿದೆ. ಅದನ್ನು ಅಂಜಲಿಯ ಜೊತೆ ಅವಳ ಪೂರ್ತಿ ಪರಿವಾರದ ಜವಾಬ್ದಾರಿ ನಾವು ತೆಗೆದುಕೊಂಡು ಪೂರೈಸೋಣ ಎಂದವನ ಎದೆಗೆ ಒರಗಿದ ದಾಮಿನಿ ಖುಷಿಯಲ್ಲಿ ಕಣ್ಣೀರಾಕಿದ್ದಳು. ತಡರಾತ್ರಿಯವರೆಗೂ ಇಬ್ಬರು ತಮ್ಮ ಗತ ಜೀವನದ ಏಳು ಬೀಳುಗಳನ್ನು ಮೆಲುಕು ಹಾಕಿದವರ ಕಂಗಳು ಖುಷಿಯಲ್ಲಿ ತೇವವಾಗಿತ್ತು. ಇಬ್ಬರು ನೆಮ್ಮದಿಯಿಂದ ನಿದಿರೆ ಹೋಗಿದ್ದರೆ ದಾಮಿನಿಗೆ ಇದ್ದಕ್ಕಿದ್ದಂತೆ ಸಣ್ಣದಾಗಿ ಎದೆ ನೋವು ಶುರುವಾಗಿ ಎದ್ದು ಕುಳಿತವಳು ಅಲ್ಲೇ ಇದ್ದ ಟೇಬಲ್ ಮೇಲಿದ್ದ ನೀರನ್ನು ಕುಡಿದು ಸ್ವಲ್ಪ ಕುಳಿತು ಸುಧಾರಿಸಿಕೊಂಡವಳಿಗೆ ನೋವು ಪುನಃ ಜಾಸ್ತಿಯಾಗುವುದರ ಜೊತೆ ಎಸಿಯ ಕೋಣೆಯಲ್ಲೂ
ಮೈಯೆಲ್ಲ ಬೆವರಿ ಹಾಕಿದ್ದ ಬಟ್ಟೆ ಒದ್ದೆಯಾಗಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.